ತಡೆಗಟ್ಟುವುದು ಬಹಳಷ್ಟು ಇಲಾಖೆ ಅಧಿಕಾರಿಗಳಲ್ಲಿ, ಅದರಲ್ಲೂ ಶಿಕ್ಷಣ, ಆರೋಗ್ಯ ವಿಭಾಗ ಸೇರಿದಂತೆ ಎಲ್ಲರಲ್ಲೂ ಇರುವ ತಪ್ಪು ತಿಳುವಳಿಕೆ ಏನಂದ್ರೆ ಬಾಲ್ಯ ವಿವಾಹವು ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಭಾಗಕ್ಕೆ ಸಂಬಂಧಿಸಿದೆ ಅಂತ ಭಾವಿಸಿದ್ದಾರೆ. ಆದ್ರೆ ಬಾಲ್ಯ ವಿವಾಹ ನಿರ್ಮೂಲನಾ ಕೆಲಸ ಕೇವಲ ಒಂದು ವಿಭಾಗದ ಜವಾಬ್ದಾರಿಯಲ್ಲ, ಇದೊಂದು ಸಾಮೂಹಿಕ ಹಾಗೂ ಎಲ್ಲಾ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಅಂತ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ್ ರೆಡ್ಡಿ ತಿಳಿಸಿದ್ದಾರೆ. ಕರ್ನಾಟಕದ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ಬಾಲ್ಯ ವಿವಾಹ ಮುಕ್ತ ಜಿಲ್ಲಾ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮೈಸೂರು ಶೈಕ್ಷಣಿಕವಾಗಿ ಮುಂದುವರೆದ ಜಿಲ್ಲೆಯಾಗಿದ್ರು 2024ರಲ್ಲಿ 224 ಬಾಲ್ಯ ವಿವಾಹವನ್ನ ತಾವೆಲ್ಲರೂ ಸೇರಿ ತಡೆದಿದ್ದೀರಿ. ಆದರೂ ಸಹ 56 ಬಾಲ್ಯ ವಿವಾಹ ಅದರಲ್ಲೂ ಹೆಣ್ಮಕ್ಳಿಗೆ ನಡೆದಿರುತ್ತೆ. ಕಳೆದ 2025 ವರ್ಷದಲ್ಲೂ ಕೂಡ 268 ಬಾಲ್ಯ ವಿವಾಹವನ್ನ ತಡೆದಿದ್ರು. 24 ಬಾಲ್ಯ ವಿವಾಹಗಳು ನಡೆದಿವೆ. ನಾವು ಬಾಲ್ಯ ವಿವಾಹವನ್ನು ಶೂನ್ಯ ಪ್ರಮಾಣಕ್ಕೆ ತರಲು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇನ್ನೂ ವಿವಾಹಗಳು ನಡೀತಾ ಇರುವುದು ನಮ್ಮೆಲ್ಲರ ವೈಫಲ್ಯತೆವೆಂದ್ರೆ ತಪ್ಪಾಗಲಾರದು ಅಂತ ತಿಳಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಪಿಡಿಒಗಳಿಗೆ ಅಥವಾ ಆರೋಗ್ಯ ವಿಭಾಗದ ಸಿಬ್ಬಂದಿಗಳಿಗೆ ಒಂದು ಗ್ರಾಮದಲ್ಲಿ ನಡೆಯುವ ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿ ಬಂದೇ ಬರುತ್ತದೆ. ಆದ್ರೂ ಅಂತಹ ವಿವಾಹಗಳ ತಡೆಗಟ್ಟುವುದರಲ್ಲಿ ಅಥವಾ ಖಂಡಿಸುವುದರಲ್ಲಿ ನಾವು ವಿಫಲರಾಗಿದ್ದೇವೆ. ಹಾಗಾಗಿ ಇವತ್ತಿನ ಕಾರ್ಯವಾರದಲ್ಲಿ ಮುಖ್ಯವಾಗಿ ತಮ್ಮೆಲ್ಲರಿಗೂ ತಿಳಿಸುವುದಂದ್ರೆ 2026ರಲ್ಲಿ ಬಾಲ್ಯ ವಿವಾಹವನ್ನು ತಡೆಯಲು ಮೈಸೂರು ಜಿಲ್ಲೆಯಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಇದರಿಂದ ತಾವೇ ಎಲ್ಲೇ ಬಾಲ್ಯ ವಿವಾಹಗಳು ನಡೆಯುವ ಪ್ರಯತ್ನವನ್ನ ವಿಫಲ ಮಾಡಿ ಮೈಸೂರು ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್.